ಹಾಸನನಗರದ ತಣ್ಣೀರು ಹಳ್ಳದ ಬಳಿ ಇರುವ ವಿಜಯನಗರ ಬಡಾವಣೆಯಲ್ಲಿನ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಬಡಾವಣೆಯ ಜನರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ತಮ್ಮ ಬಡಾವಣೆಯಲ್ಲಿ ಹಲವು ಸಮಸ್ಯೆಗಳಿದ್ದು ಅವುಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಹಲವು ಬಾರಿ ಮನವಿ ಮಾಡಿದರೂ ಸಲ್ಲಿಸಿದ್ರೂ ಯಾವುದೇ ಇಲಾಖೆಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನಾಕಾರರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿದರು. ಮಾಜಿ ಗ್ರಾಮ ಪಂಚಾಯತ್ ಮೆಂಬರು ಗುಡ್ಡೇನಹಳ್ಳಿ ಕೆರೆ ಹೂಳು ತೆಗೆಯೋಕ್ಕೆ ಹಲವಾರು ಬಾರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಪೌರ ಆಯುಕ್ತರಿಗೆ, ಹಾಗೆ ತಹಸೀಲ್ದಾರರು ಎಲ್ಲ ಹಲವಾರು ಇಲಾಖೆಗಳಿಗೆ ಅರ್ಜಿ ಕೊಟ್ಟಿದ್ದೀವಿ. ಒಬ್ಬರು ಅಧಿಕಾರಿಗಳು ಗುಡ್ಡೇನಹಳ್ಳಿ ಕೆರೆ ನೋಡಿಲ್ಲ, ಹಾಗೆ ಮತ್ತು ಶುದ್ಧ ನೀರು ಕುಡಿಯೋ ಘಟಕದ ಅರ್ಜಿ ಕೊಟ್ಟಿದ್ದೀವಿ. ಅದನ್ನೂ ಬಂದಿಲ್ಲ. ಕೆರೆ ಕಲ್ಮಶಗೊಂಡು ದನ ಕರುಗಳು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ನೀರು. ಹಾಗಾಗಿ ದಯಮಾಡಿ ಅಧಿಕಾರಿಗಳು ಒಂದು ದಿವಸನಾರ ಬಂದು ನೋಡಿ ಕ್ರಮ ತಗೋಬೇಕು ಸರ್. ಒಂದು ಕೆರೆ ಹೂಳೆತ್ತಿ ತಂತಿ ಬೆಲೆ ಹಾಕ್ಕೊಡ್ಬೇಕು. ಹಾಗೆಯೇ ಶುದ್ಧ ನೀರು ಕುಡಿಯೋ ಘಟಕನ ಸ್ಥಳಾಂತರ ಮಾಡಿ ರಿಪೇರಿ ಮಾಡಿಕೊಡ್ಬೇಕಂತ ಒಂದು ಅರ್ಜಿ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆ ಮಾಡಿದ್ದಾರೆ, ನಮ್ಮ ಕ್ಲಿನಿಕ್ ಅಂತ. ಆ ಆಸ್ಪತ್ರೆಗೆ ಒಬ್ಬರು ಡಾಕ್ಟ್ರು ಒಂದು ದಿವಸ ಬಂದು ವಿಸಿಟ್ ಮಾಡಿಲ್ಲ. ರೋಗಿಗಳು ಹೋದರೆ ಒಂದು ಮಾತ್ರೆ ಸಿಗಲ್ಲ, ನರ್ಸಿಂಗ್ ಇರಲ್ಲ, ಒಂದು ಮಿಷಿನರಿಗಳಿಲ್ಲ. ಒಬ್ಬ ಅಧಿಕಾರಿ ಬಂದು ನೋಡಿಲ್ಲ ಅಂದರೆ ನಾವು ಯಾರಾದ್ರೂ ಹೋಗಿ ಕೇಳೋಣ? ಹಲವಾರು ಬಾರಿ ಅರ್ಜಿ ಕೊಟ್ಟಿದ್ದೀವಿ. ಈಗ ಮೊನ್ನೆ ಜನಸಂಪರ್ಕ ಅರ್ಜಿ ಕೊಟ್ಟಿದ್ದು ಸಭೆಗೆ ಹೋಗಿ ಕೇಳಿದರೆ ನಮಗೆ ಬರಲ್ಲ, ನಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳ್ತಾರೆ. ನಾವು ಯಾರಿಗೆ ಹೋಗಿ ನ್ಯಾಯ ಕೇಳೋಣ? ಹಾಗಾಗಿ ಈ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹನ ಇಟ್ಕೊಂಡಿದ್ದೀವಿ. ಈ ನ್ಯಾಯ ಸಿಗೋ ತನಕ ಈ ಹೋರಾಟ ನಿಲ್ಲಲ್ಲ. ಧರಣಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಒಳಗೇ ಧರಣಿ ನಡೆಯುತ್ತೆ. ಹಾಗಾಗಿ ನಮಗೆ ನ್ಯಾಯ ಕೊಡಬೇಕು ಜಿಲ್ಲಾಧಿಕಾರಿಗಳು. ಹಾಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೂ ಪತ್ರ ಬರೆದಿದ್ವಿ. ಆಮೇಲೆ ಪೌರಾಡಳಿತ ಸಚಿವರಿಗೂ ಬರೆದಿದ್ವಿ. ನಮ್ಮ ಹಾಸನ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಅವ್ರಿಗೂ ಪತ್ರ ಬರೆದಿವಿ. ಜಿಲ್ಲಾಧಿಕಾರಿಗಳಿಗೂ ಹಲವಾರು ಬಾರಿ ಕೊಟ್ಟಿದ್ದೀವಿ ಸರ್. ಒಂದು ದಿವಸನಾರ ಬಂದು ಒಬ್ಬ ಅಧಿಕಾರಿ ನೋಡಿಲ್ಲ. ಪಾಪ ಜಿಲ್ಲಾಧಿಕಾರಿ ಎಷ್ಟೋ ಸತಿ ಕೇಳಿದ್ದಾರೆ, ಯಾಕಪ್ಪ ಏನಂತವ, ಒಂದು 10 ಸತಿ ಕೊಟ್ಟಿರ್ಬೋದು. 10 ಸತಿ ಕೊಟ್ಟಿರೋ ಅರ್ಜಿನ ಈ ದಾಖಲೆಯಲ್ಲಿ ಆ ಡೇಟ್ ಸಮೇತ ಮೆನ್ಷನ್ ಮಾಡಿದ್ದೀನಿ. ಈ ದಾಖಲೆ ಕೊಟ್ಟಿರೋದು ಒಂದು ಸತಿನಾರ ಬಂದು ಒಬ್ಬ ಅಧಿಕಾರಿ ನೋಡಿಲ್ಲ. ಕೆರೆ ಏನಾರ ನಗರಸಭೆ